ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದ ಬಗ್ಗೆ ಪ್ರತಿದಿನ ನಿಮಗೆ ಅಪ್ಡೇಟ್ಗಳನ್ನು ಕೊಡ್ತಾನೆ ಇದ್ದೀನಿ. ಅದರ ಭಾಗವಾಗಿ ಇವತ್ತು ನಿಮಗೆ ಕೊಡ್ತಿರುವಂತಹ ಅಪ್ಡೇಟ್ ಏನು ಅಂದರೆ, ಇಸ್ರೇಲ್ಗೆ ನಡುಕ ಹುಟ್ಟಿಸುವ ರೀತಿಯಲ್ಲಿ ಹೊಸ ಮಿಸೈಲನ್ನು ಇರಾನ್ ಹೊರಗಿಟ್ಟಿದೆ, ತೋರಿಸಿದೆ, ಅದನ್ನು ಪ್ರಯೋಗ ಮಾಡೋದಕ್ಕೆ ಆರಂಭಿಸಿದೆ. ಸೊ ಏನಿದು ಮಿಸೈಲ್? ಫಥಾ-2 ಅನ್ನುವಂತಹ ಮಿಸೈಲ್, ಅದರ ಕೇಪಬಿಲಿಟಿಗಳೇನು, ಯಾಕೆ ಇಸ್ರೇಲ್ ಎದೆ ಒಡ್ಕೊಂಡು ಸಾಯುವ ಪರಿಸ್ಥಿತಿಗೆ ಹೋಗಬಹುದು, ಇದರ ಶಕ್ತಿಯನ್ನು ನೋಡೋದು ಅನ್ನೋದಾದರೆ ಅದು ಆ್ಯಂಟಿ ಮಿಸೈಲ್ ಸಿಸ್ಟಮ್ಗಳಿಗೆ ಸಿಲುಕೋದು ಕಡಿಮೆ. ಯಾಕೆಂದರೆ ಅದು ತನ್ನ ಸಂಚಾರವನ್ನು ಡ್ಯಾನ್ಸ್ ಮಾಡುವ ರೀತಿಯಲ್ಲಿ ತಪ್ಪಿಸ್ಕೊಂಡು ಬರ್ತಿರುತ್ತೆ. ಮಾರ್ಗ ಬದಲಾವಣೆ ಮಾಡಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಅದು ಎಷ್ಟು ಸ್ಪೀಡಲ್ಲಿದ್ದರೂ ಸಹ ಆ ಕಡೆಗೆ ಈ ಕಡೆಗೆ ಹೋಗಿ ಅದು ಆ್ಯಂಟಿ ಮಿಸೈಲ್ ಸಿಸ್ಟಮ್ಗಳನ್ನು ಅಥವಾ ಇಂಟರ್ಸೆಪ್ಟರ್ಗಳು ಅಂತ ಏನು ಕರೀತಾರೆ ಮಿಲಿಟ್ರಿ ಭಾಷೆಯಲ್ಲಿ, ಆ ಇಂಟರ್ಸೆಪ್ಟರ್ಗಳಿಂದ ತಪ್ಪಿಸಿಕೊಳ್ಳುವಂತಹ ಅದಕ್ಕೆ ಶಕ್ತಿ ಇದೆ, ಟ್ಯಾಲೆಂಟ್ ಇದೆ, ಬುದ್ಧಿವಂತಿಕೆ ಇದೆ. ಅದರ ಜೊತೆಗೆ ಬಹಳ ಪವರ್ಫುಲ್ ಮಿಸೈಲ್ ಇದು. ಯಾಕೆಂದರೆ ಇದು ಬ್ಯಾಲಿಸ್ಟಿಕ್ ಮಿಸೈಲ್ ಅಲ್ಲ, ಹೈಪರ್ಸೋನಿಕ್ ಮಿಸೈಲ್. ಹೈಪರ್ಸೋನಿಕ್ ಅಂದರೆ ಶಬ್ದಕ್ಕಿಂತ 3 ಪಟ್ಟು ವೇಗವಾಗಿ ಗಾಳಿಯಲ್ಲಿ ಚಲಿಸುವ ಶಕ್ತಿ ಇರೋದು. ಸೊ ಏನಿದರ ಶಕ್ತಿಗಳು? ಇದಕ್ಕಿಂತ ಮೊದಲು ಸೆಜ್ಜಿಲ್ ಅನ್ನುವಂತಹ ಒಂದು ಮಿಸೈಲ್ ಬಂದಿತ್ತಲ್ಲ 3-4 ದಿನಗಳ ಹಿಂದೆ, ಅದಕ್ಕೂ ಇದಕ್ಕೂ ಇರುವಂತಹ ವ್ಯತ್ಯಾಸ ಏನು? ಇದು ಯಾಕೆ ಇಸ್ರೇಲ್ಗೆ ದೊಡ್ಡ ಕಂಟಕವಾಗಿ ಕಾಡಬಹುದು? ಏನಿದರ ದೊಡ್ಡ ಶಕ್ತಿ? ಅದರ ವಿವರಗಳನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ, ಫೆಬ್ರವರಿ 28ನೇ ತಾರೀಕು 2026ನೇ ಇಸವಿ ಮಾತುಕತೆಗಳ ನಡುವೆ ಮೋಸದಿಂದ ದ್ರೋಹ ಬಗೆದು ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿತು. ಮೊದಲನೇ ದಾಳಿಯಲ್ಲೇನೆ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನು ಕೊಂದು ಹಾಕ್ತು. ಅಷ್ಟಕ್ಕೆ ಅಲ್ಲಿ ಇರಾನ್ ಕತೆ ಮುಗೀತು. ಮಂಡಿ ಬಿಡ್ತಾರೆ 2-3 ದಿನ ಅಷ್ಟೇ. ಅವರಿಗೆ ಯಾರು ಕೂಡ ಈಗ ಗೈಡ್ ಮಾಡೋರೇ ಇಲ್ಲ, ನಾಯಕನೇ ಇಲ್ಲ ಅನ್ನುವಂಥ ಮೊಂಡು ಧೈರ್ಯದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಇತ್ತು. ಬಟ್ ಅದು 21ನೇ ದಿನಕ್ಕೆ ಕಾಲಿಟ್ಟಿದೆ, 22ನೇ ದಿನಕ್ಕೆ ಬಂದಿದೆ. 21 ದಿನ ಮುಗಿದು 22ನೇ ದಿನ ಇವತ್ತು. ಇಲ್ಲಿಯವರೆಗೆ ಇರಾನ್ ಹಿಂದೆ ಹೆಜ್ಜೆ ಇಡುವಂತಹ ಒಂದು ಸಣ್ಣ ಸೂಚನೆ ಕೊಟ್ಟಿಲ್ಲ. ಮಾತುಕತೆಗೆ ಅಮೆರಿಕ ಕರೀತಾ ಇದೆ, ನಾವು ಬರಲ್ಲ, ನೋಡೋಣ, ನಾವು ಡಿಸೈಡ್ ಮಾಡ್ತೀವಿ ಸೀಸ್ ಫೈರ್ ಯಾವಾಗ ಮಾಡಬೇಕು ಅಂತ ಹೇಳಿ ಒಬ್ಬಂಟಿಯಾಗಿ ಅರಬ್ ದೇಶಗಳಲ್ಲಿರುವಂತಹ ಪ್ರತಿಯೊಂದು ಅಮೆರಿಕದ ಸೇನಾ ನೆಲೆಗಳ ಮೇಲೂ ದಾಳಿ ಮಾಡ್ತಿದೆ. ಇಸ್ರೇಲನ್ನು ನುಜ್ಜುಗುಜ್ಜು ಮಾಡಾಕಿದೆ. ಇಸ್ರೇಲು ಸಹ ತತ್ತರಿಸಿ ಹೋಗಿದೆ. ಯಾವ ಮಟ್ಟಕ್ಕೆ ಅಂದರೆ, ಇಸ್ರೇಲ್ನಲ್ಲಿ ಆ್ಯಂಟಿ ಮಿಸೈಲ್ ಸಿಸ್ಟಮ್ಗಳು ಸುಸ್ತಾಗಿ ಹೋಗಿದ್ದಾವೆ. ಅವುಗಳ ಕೈಯಲ್ಲಿ ಆಗ್ತಾ ಇಲ್ಲ. ಎಷ್ಟು ಅಂತ ಮಾಡ್ತವೆ ಅವು? 3-4 ದಿನದ ಯುದ್ಧಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಂಥದ್ದು ಈ ರೀತಿ 22ನೇ ದಿನಕ್ಕೂ ಬರುತ್ತೆ. ಅದು ಯಾವಾಗ ನಿಲ್ಲುತ್ತೆ ಅಂತ ಗೊತ್ತೇ ಇರಲ್ಲ ಅಂದಾಗ ಆ್ಯಂಟಿ ಮಿಸೈಲ್ ಸಿಸ್ಟಮ್ಗೆ ಬೇಕಾದಂತಹ ಇಂಟರ್ಸೆಪ್ಟರ್ಗಳಿದೆ ಏನಿದಾವಲ್ಲ, ಅದನ್ನು ಹೋಗಿ ಒಡೆದು ಉಳಿಸೋದಕ್ಕೆ ಆಕಾಶಕ್ಕೆ ಹೋಗಿ ಅವುಗಳ ಕೊರತೆ ಎದುರಾಗ್ತಿದೆ. ಇದರ ನಡುವೆ ಇಸ್ರೇಲ್ ದಿನಕ್ಕೊಂದು ಅಥವಾ 2-3 ದಿನಕ್ಕೊಂದು ಹೊಸ ಮಿಸೈಲನ್ನು ಹೊರಗಡೆ ತೆಗೆದು, ನೋಡಿ ಹೊಸ ಅಸ್ತ್ರ ನಿಮಗೈತೆ ಹಬ್ಬ ಅಂತ ಹೆದರ್ಸ್ಕೊಂಡೇ ಬರ್ತಿದೆ. ಈಗ ಹೊಸದಾಗಿ ಇನ್ನೊಂದು ಫಥಾ-2 ಅನ್ನುವಂತಹ ಮಿಸೈಲನ್ನು ಹೊರಗಿಟ್ಟಿದೆ. ಸೊ ಏನಿದು ಫಥಾ-2? ಅದರ ಕೇಪಬಿಲಿಟಿಗಳು ಏನು ಅನ್ನೋದಾದರೆ, ಇದು ಹೈಪರ್ಸೋನಿಕ್ ಮಿಸೈಲ್. ಸುಮಾರು 18,500 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸಬಲ್ಲಂತಹ ಶಕ್ತಿ ಇರುವಂತಹ ಮಿಸೈಲ್. 18,500 ಕಿಲೋಮೀಟರ್ ಪ್ರತಿ ಗಂಟೆಗೆ ಮತ್ತು ಸುಮಾರು 1,500 ಕಿಲೋಮೀಟರ್ ದೂರದವರೆಗೆ ಹೋಗಬಹುದು. ಅಷ್ಟು ದೂರದ ಟಾರ್ಗೆಟ್ಗಳನ್ನು ಟಚ್ ಮಾಡಬಹುದು. ಅಂದರೆ ಇರಾನ್ನ ಯಾವುದೇ ಮೂಲೆಯನ್ನು ಸಹ ಹೊಡೆದು ಬೀಳಿಸುತ್ತೆ. ಇರಾನ್ ಮಾತ್ರ ಅಲ್ಲ, ಅರಬ್ ದೇಶಗಳೆಲ್ಲ ಕವರ್ ಆಗಿಬಿಡ್ತವೆ. ಅಷ್ಟು ಕೆಪಾಸಿಟಿ ಇದೆ. ಯಾಕೆ ಇದು ಅಷ್ಟು ಡೇಂಜರಸ್ ಅಂತ ಅನ್ಕೊಳ್ತೀವಿ ಮತ್ತು ಇಸ್ರೇಲಿಗೆ ಹೊಸ ತಲೆನೋವು ಬಂದ್ಬಿಟ್ಟಿದೆಯಲ್ಲಪ್ಪ ಅಂತ ನಮಗೆ ಟೆನ್ಷನ್ ಆಗಬೇಕು ಅಂತಂದರೆ, ಇದು ಅಷ್ಟು ವೇಗವಾಗಿ ಹೋಗ್ತಿದ್ರು ಸಹ, 18,500 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೋಗ್ತಿದ್ರು ಸಹ, ಹೋಗುವ ದಾರಿಯಲ್ಲಿ ಅದಕ್ಕೆ ಆ್ಯಂಟಿ ಮಿಸೈಲ್ ಸಿಸ್ಟಮಿಂದ ಫೈರ್ ಆದರೆ, ಇಂಟರ್ಸೆಪ್ಟರ್ಗಳು ಅದರ ಹತ್ರ ಬರ್ತಿದ್ರೆ ಇದು ಪಥ ಬದಲಿಸಬಲ್ಲದು. ಆ ಸ್ಪೀಡಲ್ಲಿ ಹೀಗೆ ಹೋಗಬಹುದು. ಮೇಲಿಂದ ಕೆಳಗಡೆ ಬರೋವಾಗಲೂ ಸಹ ಓವರ್ ಸ್ಪೀಡಲ್ಲಿರುತ್ತೆ. ಯಾವತ್ತು ಮೇಲೆ ಹೋಗೋದು ಒಂದು ಸ್ಪೀಡ್ ಇದ್ದರೆ, ಕೆಳಗಡೆ ಬರುವಾಗ ಇನ್ನೂ ಓವರ್ ಸ್ಪೀಡಲ್ಲಿರುತ್ತೆ. ಕೆಳಗಡೆ ಬರುವ ಓವರ್ ಸ್ಪೀಡಲ್ಲೂ ಸಹ ಅದು ಪಥ ಬದಲಿಸಬಹುದು. ಹಾಗಾಗಿ ಇಂಟರ್ಸೆಪ್ಟರ್ಗಳಿಗೆ ಸಿಗುವಂತಹ ಸಾಧ್ಯತೆ ಬಹಳ ಕಡಿಮೆ. ಆ್ಯಂಟಿ ಮಿಸೈಲ್ ಸಿಸ್ಟಮ್ ಹೊಡೆದು ಉರುಳಿಸೋದು ಬಹಳ ಕಡಿಮೆ ಆಗುತ್ತೆ. ಸೊ ಇದರ ಸ್ಟ್ರೈಕ್ ರೇಟ್ ಏನಿದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿರುತ್ತೆ, ದೊಡ್ಡ ಸ್ಟ್ರೈಕ್ ರೇಟ್ ಇರುತ್ತೆ.
4-5 ದಿನಗಳ ಹಿಂದೆ ಸೆಜ್ಜಿಲ್-2 ಅನ್ನುವಂತಹ ಒಂದು ಅಸ್ತ್ರದ ಬಗ್ಗೆ ನಿಮಗೆ ಹೇಳಿದ್ದೆ. ಅದು ಯಾವ ರೀತಿ ಟೆಲ್ ಅವೀವನ್ನು ನಾಶ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರಗಳನ್ನು ಕೊಟ್ಟಿದ್ದೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ನೋಡೋದಾದರೆ ಅದಕ್ಕೂ ಇದಕ್ಕೂ ಹೆಚ್ಚು ವ್ಯತ್ಯಾಸ ಏನಿಲ್ಲ ಸ್ಪೀಡ್ನಲ್ಲಿ. ಅದು 17,000 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೋಗುತ್ತೆ, ಇದು 18,500 ಕಿಲೋಮೀಟರ್ ಪ್ರತಿ ಗಂಟೆಗೆ. ಸೆಜ್ಜಿಲ್ ಇದಕ್ಕಿಂತ ಹೆಚ್ಚು ದೂರವನ್ನು ಹೋಗಿ ಟಾರ್ಗೆಟನ್ನು ರೀಚ್ ಮಾಡುತ್ತೆ. ಅದು ಸುಮಾರು 2,000ದಿಂದ 2,500 ಕಿಲೋಮೀಟರ್ವರೆಗೂ ಟಾರ್ಗೆಟನ್ನು ಹೋಗಿ ಮುಟ್ಟುವಂತಹ ಶಕ್ತಿ ಇದೆ. ಬಟ್ ಇದಕ್ಕೆ ಕೇವಲ 1,500 ಕಿಲೋಮೀಟರ್ ರೇಂಜ್ ಮಾತ್ರ ಇರೋದು. ಆದರೆ ಸೆಜ್ಜಿಲ್ಗೆ ಪಥ ಬದಲಿಸುವಂತಹ ಶಕ್ತಿ ಹೆಚ್ಚಿಗೆ ಇಲ್ಲ. ಸಣ್ಣದಾಗಿ ಹಿಂಗಂಗೆ ಹೋಗ್ಬೋದು, ಆದರೆ ಅದು ಇಂಟರ್ಸೆಪ್ಟರ್ಗಳು ಅಷ್ಟು ಸಣ್ಣ ಇದರಲ್ಲಿ ಪಥ ಬದಲಿಸಿದ್ರೆ ಅಥವಾ ರೂಟ್ ಚೇಂಜ್ ಮಾಡ್ಕೊಂಡ್ರೆ ಹೊಡೆದು ಉರುಳಿಸ್ಬಿಡ್ತವೆ. ಬಟ್ ಇದಕ್ಕೆ ಈಗ ಬಂದಿರುವಂತಹ ಫಥ-2ಗೆ ಆ ಕೆಪಾಸಿಟಿ ದೊಡ್ಡ ಮಟ್ಟದಲ್ಲಿದೆ. ಹಿಂಗೆಲ್ಲ ಸುತ್ಕೊಂಡು ಹೋಗುತ್ತೆ. ಸೊ ಅಲ್ಲಿಗೆ ಇಸ್ರೇಲ್ಗೆ ಹೊಸ ತಲೆನೋವು ಶುರುವಾದಂಗೆ ಆಯಿತು. ಇದು ಇರಾನ್ ಹೇಳ್ಕೊಂಡು ಬಂದಿರೋದು ಆರಂಭದಿಂದ ನಾವು ತುಂಬ ಹಳೆಯ ಸ್ಟಾಕುಗಳನ್ನು ಬಳಸ್ತಾ ಇದ್ದೀವಿ, ಹೊಸ ಅಸ್ತ್ರಗಳನ್ನು ಇನ್ನೂ ಹೊರಗಡೆನೆ ತೆಗೆದಿಲ್ಲ ಅಂತ 1 ವಾರದ ಹಿಂದೆ ಹೇಳಿತು. 2 ವಾರ ಮುಗಿದಾಗ 3ನೇ ವಾರಕ್ಕೆ ಬಂದಿದ್ದೀವಲ್ಲ, ಈಗ 3 ವಾರ ಕಳೀತಲ್ಲ, ಈಗ ಹೇಳ್ತಿರೋದು ಇದು ಸಹ ತುಂಬ ಹೊಸದ್ದೇನಲ್ಲ, ಸ್ವಲ್ಪ ಹಳೆಯದು, ಇದಕ್ಕೆ ನೀವು ಅನುಭವಿಸ್ತೀರಿ ನೋಡಿ, ನಾವು ಬಿಡಲ್ಲ ಅಂತ ಹೇಳಿ ಇಸ್ರೇಲ್ಗೂ ಸಹ ವಾರ್ನಿಂಗ್ ಕೊಟ್ಟಿದೆ. ಈ ಕಡೆ ಏನು ಅಮೇರಿಕದ ಗುಲಾಮರಾಗಿ ಬದುಕ್ತಾ ಇರುವಂತಹ ಅರಬ್ ರಾಷ್ಟ್ರಗಳು ಅವರಿಗೆ ಅಮೇರಿಕದ ಸೇನಾ ನೆಲೆಗಳು ಕೊಡೋ ಜಾಗ ಕೊಟ್ಟಿದೆಯಲ್ಲ ಸೇನೆಗೆ, ಅವರಿಗೂ ಸಹ ಹೇಳ್ಕೊಂಡಿದೆ ಇದು ಹೊಸದು ಫಥ-2 ಅಂತ ನೋಡ್ತಾ ಇರಿ. ಆದರೆ ಇದು ಏನೇನೂ ಅಲ್ಲ, ಮುಂದೆ ಇನ್ನೂ ಇದಕ್ಕಿಂತ ಪವರ್ಫುಲ್, ಇದಕ್ಕಿಂತ ಸರ್ವನಾಶ ಮಾಡಬಹುದಾದಂತಹ ಸಾಕಷ್ಟು ಮಿಸೈಲ್ಗಳಿದ್ದಾವೆ. ಮಿಸೈಲ್ ಸಿಟಿನೇ ಅಂಡರ್ಗ್ರೌಂಡಲ್ಲಿ ಮಾಡಿಟ್ಟಿದ್ದೀವಿ, ಎಷ್ಟು ವರ್ಷ ಆದರೂ ಖಾಲಿ ಆಗಲ್ಲ, ಅಷ್ಟು ಮಿಸೈಲ್ಗಳಿದ್ದಾವೆ, ಅಷ್ಟು ಡ್ರೋನುಗಳಿದ್ದಾವೆ ನಮ್ಮ ಹತ್ರ. ಕಾಯ್ತಾ ಇರಿ, ನೀವು ಅದೆಷ್ಟು ಯುದ್ಧ ಮಾಡ್ತೀರೋ ಮಾಡಿ, ನಾವು ಮಾಡ್ತೀನಿ, ನಮಗೆ ಅದೆಷ್ಟು ನೋವು ಕೊಡ್ತೀರೋ ಕೊಡಿ, ನಮ್ಮನ್ನೆಷ್ಟು ಧ್ವಂಸ ಮಾಡ್ತೀರೋ ಮಾಡಿ, ನಿಮಗೂ ಅದೇ ರೇಂಜಲ್ಲಿ ಪೆಟ್ಟು ಕೊಡ್ತೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ಫಥ-2 ಒಂದು ಸಲ ಉಡಾಯಿಸಿ ಸಹ ಆಗಿದೆ. ನಿನ್ನೆ ರಾತ್ರಿಯೆಲ್ಲ ಫಥ-2ನೇ ಅಟ್ಯಾಕ್ ಮಾಡಿದೆ. ಸೊ ಅದರ ರಿಸಲ್ಟ್ಸ್ ಏನೇನಾಯಿತು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬಂದರೆ ನಾಳೆ ಅದ್ರ ಬಗ್ಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ, ಅಥವಾ ಇವತ್ತು ಸಂಜೆ ಅದ್ರ ಬಗ್ಗೆ ವಿವರಗಳು ಬಂದರೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.